ಇನ್ನು ನೀಟ್ 2026 ಪರೀಕ್ಷೆಯಲ್ಲಿನ ವಿದೇಶಿ ಕೆಟಗರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವೆಟ್ಲಾ ನಿವಾಸಿ ಅಬ್ದುಲ್ ಸಮದ್ ಕೊಲ್ನಾಡ್ ಅವರ ಪುತ್ರ ಮೊಹಮ್ಮದ್ ಅಯಾನ್ ಯೂಸುಫ್ ಕೊಲ್ನಾಡ್ ಟಾಪರ್ ಪಟ್ಟ ಗಿಟ್ಟಿಸಿಕೊಂಡಿದ್ದಾರೆ. ವಿದೇಶಿ ವಿಭಾಗದಲ್ಲಿ ರಾಜ್ಯವಾರು ಟಾಪರ್ ಆಗಿ ಹೊರಹೊಮ್ಮುವ ಮೂಲಕ ಸೌದಿ ಅರೇಬಿಯಾದಲ್ಲಿರುವಂತಹ ಭಾರತೀಯ ಸಮುದಾಯಕ್ಕೆ ಮೊಹಮ್ಮದ್ ಅಯಾನ್ ಯೂಸುಫ್ ಕೊಲ್ನಾಡ್ ಹೆಮ್ಮೆ ತಂದಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ 99.92% ಅಂಕ ಗಳಿಸಿ ಶೈಕ್ಷಣಿಕ ಮೈಲಿಗಲ್ಲು ಸ್ಥಾಪಿಸಿದ ಅಯಾನ್ ಸಾಧನೆಗೆ ಸೌದಿ ಅರೇಬಿಯಾದ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ಅಲ್ ಜುಬೈಲ್ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದೆ. ಸಿಬಿಎಸ್ಇ 12ನೇ ತರಗತಿಯ ವಿಜ್ಞಾನ ವಿಭಾಗದಲ್ಲೂ ಟಾಪರ್ ಆಗುವ ಮೂಲಕ ಅಯಾನ್ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ರು ಅಂತ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ಕುಟುಂಬ ಸದಸ್ಯರು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ನೀಟ್ ಮರುಪರೀಕ್ಷೆಯಾಯಿತು. ಮರುಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲಿ ವಿದೇಶಿ ಕೆಟಗರಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದಾರೆ ಅಯಾನ್ ತಂದೆ ದಕ್ಷಿಣ ಕನ್ನಡ ಜಿಲ್ಲೆಯವರು. ವಿದೇಶಿ ವಿಭಾಗದಲ್ಲಿ ರಾಜ್ಯವಾರು ಟಾಪರ್ ಆಗಿ ಸಾಧನೆ ಮಾಡಿರುವಂತಹ ಅಯಾನ್ ಅಚೀವ್ಮೆಂಟ್ಗೆ ಅವರ ಶಾಲೆ ಮತ್ತು ಅಲ್ಲಿನಂಥ ಸಮುದಾಯ ಜೊತೆಗೆ ಕುಟುಂಬಸ್ಥರು ಸಂಭ್ರಮಿಸ್ತಾ ಇದ್ದಾರೆ, ಹೆಮ್ಮೆ ಪಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲದ ಅಯಾನ್ ಯೂಸುಫ್ ಕೊಲ್ನಾಡ್ ಸೌದಿಯ ಅಲ್ ಜುಬೈಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ವಿದ್ಯಾರ್ಥಿ. ಸೌದಿ ಅರೇಬಿಯಾದಲ್ಲಿರುವ ಭಾರತೀಯ ಸಮುದಾಯಕ್ಕೆ ಹೆಮ್ಮೆ ತಂದಿದ್ದಾರೆ.